ಒಬ್ರು ಹೋದ್ರನ 2 ಕೂರಿಗೆ 3 ಕೂರಿಗೆ ಒಬ್ರ 2 ಕೂರಿಗೆ 2 ಕೂರಿಗೆ ಅಥವಾ 3 ಕೂರಿಗೆ ಹೊಡ್ಕೊಂಡ್ ಬರ್ಬೋದು. ಯಾವ ತರ ಅಂದ್ರ ಅವ ನಮ್ಮ ಡುಬ್ಬಕ್ ಹಾಕೊಂಡ್ ಹೊಡಿತೀವಲ್ರಿ ಬ್ಯಾಟ್ರಿ ಸ್ಪ್ರೇ. ಅವ ಬ್ಯಾಟ್ರಿ ಸ್ಪ್ರೇ ಇಲ್ಲೇ ಅಳವಡಿಸ್ಕೊಂಡಿವ್ರಿ ನಾವು. ಅದನ್ನ ಇಲ್ಲೇ ಅಳವಡಿಸ್ಕೊಂಡಿವಿ. ಇದು 2 ಮೋಟರ್ ಐತ್ರಿ ಇದ್ರೊಳಗೆ 2 ಮೋಟರ್ ಐತಿ. ಅದ ಬ್ಯಾಟ್ರಿ ಸ್ಪ್ರೇಯರ್ ಇಂದ ಬ್ಯಾಟ್ರಿ ಇದನ್ನ ಯೂಸ್ ಮಾಡ್ಕೊಂಡು ನಾವ್ ಎಣ್ಣೆ ಸ್ಪ್ರೇ ಮಾಡ್ಕೋಬಹುದ್ರಿ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗದಗ ಜಿಲ್ಲೆ ಗದಗ ತಾಲೂಕಿನ ನರಸಾಪುರ ಗ್ರಾಮದಲ್ಲಿದ್ದೀನಿ. ಒಬ್ರು ರೈತರು ಅಂದ್ರೆ ಒಂದು ಸಮಯದಾಗ ನಾವು ನಮ್ಮ ಹೊಲದಲ್ಲಿ ಯಾವ್ದಾದ್ರು ಕೀಟನಾಶಕ ಬಳಕೆ ಮಾಡ್ಬೇಕಂದಾಗ ನಮಗೆ ಸ್ಪ್ರೇ ಮಾಡಕ್ಕೆ ಆಳ್ ಸಿಗಲ್ಲ ಅಂತ ಸಂದರ್ಭ ನಾವು ಏನ್ ಮಾಡ್ಬೇಕಂತ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಹೊಡೆದಂತ ಒಂದು ವಿಚಾರ. ಅವರು ತಾವೇ ತಳ್ಳುವಂತ ಒಂದು ಸೈಕಲ್ ಗಾಡಿ ಟೈಪ್ ಮಾಡ್ಕೊಂಡು ಅದರಲ್ಲೇ ಅವರು ಸ್ಪ್ರೇ ಮಾಡ್ತಾರೆ. ಯಾವ ತರ ಅಂತ ಅದನ್ನ ನೋಡೋಣ. ನಾನು ಇವತ್ತು ಅಕಸ್ಮಾತ್ ಇಲ್ಲಿ ಬಂದಿದ್ದರಿಂದ ಅವ್ರು ಅದನ್ನ ಡೆಮೋ ಮುಖಾಂತರ ನಮ್ಗೆ ತೋರಿಸ್ತಾರೆ. ಅದು ಯಾವ ತರ ರೈತರಿಗೆ ಅನುಕೂಲ ಆಗುತ್ತಾ, ಮತ್ತೆ ಅದು ಎಷ್ಟು ಕಾಸ್ಟ್ ಆಗುತ್ತಾ, ಅದು ಯಾವ ತರ ಲಾಭ ಆಗುತ್ತಾ, ಮತ್ತೆ ಅವ್ರು ಎಷ್ಟು ಖರ್ಚು ಮಾಡಿದ್ರು ಅಂತೇಳಿ ಅವ್ರ ಜೊತೆಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ, ಕಮೆಂಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡ್ರಿ. ನಮಸ್ತೆ ಅಣ್ಣಾರ, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಸುರೇಶ್ ಕೊಂಡಿಕೊಪ್ಪ ಅಂತಂದು, ಗದಗ ತಾಲೂಕು, ಗದಗ ಡಿಸ್ಟಿಕ್, ನರಸಾಪುರ ಗ್ರಾಮ. ನಾವು ಈ ಹೊಲದ ಒಳಗ ಎಣ್ಣೆ ಸ್ಪ್ರೇ ಮಾಡ್ಲಿಕ್ಕೆ ಸ್ವಲ್ಪ ಲೇಬರ್ ಸಿಗೋದು ಬಹಳ ಕಷ್ಟ ರೀ. ಅದನ್ನ ಸ್ವಲ್ಪ ಸುಲಭವಾಗಿ ಮಾಡ್ಕೋಬೇಕಲ್ಲ. ಒಬ್ರು ಹೋದ್ರನ 2 ಕೂರಿಗೆ 3 ಕೂರಿಗೆ 2 ಕೂರಿಗೆ ಅಥವಾ 3 ಕೂರಿಗೆ ಹೊಡ್ಕೊಂಡ್ ಬರ್ಬೋದು. 2 ಕೂರಿಗೆ 3 ಕೂರಿಗೆ ಹೊಡಿಬೋದ್ರಿ. 2 ಕೂರಿಗೆ 3 ಕೂರಿಗೆ ಹೊಡಿಬೋದು. ಯಾವ ತರ ಹೊಡಕ್ ಸಾಧ್ಯ ಐತ್ರಿ? ಯಾವ ತರ ಅಂದ್ರ ಅವ ನಮ್ಮ ಡುಬ್ಬಕ್ ಹಾಕೊಂಡ್ ಹೊಡಿತೀವಲ್ರಿ ಬ್ಯಾಟ್ರಿ ಸ್ಪ್ರೇ. ಅವ ಬ್ಯಾಟ್ರಿ ಸ್ಪ್ರೇ ಇಲ್ಲೇ ಅಳವಡಿಸ್ಕೊಂಡಿವ್ರಿ ನಾವು. ಅದನ್ನ ಇಲ್ಲೇ ಅಳವಡಿಸ್ಕೊಂಡಿವಿ. ಇದು 2 ಮೋಟರ್ ಐತ್ರಿ ಇದ್ರೊಳಗೆ 2 ಮೋಟರ್ ಐತಿ. ಅದ ಬ್ಯಾಟ್ರಿ ಸ್ಪ್ರೇಯರ್ ಇಂದ ಬ್ಯಾಟ್ರಿ ಇದನ್ನ ಯೂಸ್ ಮಾಡ್ಕೊಂಡು ನಾವ್ ಎಣ್ಣೆ ಸ್ಪ್ರೇ ಮಾಡ್ಕೋಬಹುದ್ರಿ. ಯಾವ ತರ ಇಷ್ಟ್ರಾಗ ಇನ್ನೆಲ್ಲ ರೆಡಿ ಮಾಡಿ ಏನೋ ಇವಾಗ ನಮ್ಗ ಒಬ್ಬ ಮನುಷ್ಯ 2 ಎಕರೆ ಹೊಡಿತಾನೆ. 2 ಎಕರೆ ಹೊಡಿತಾನೆ ಡುಬ್ ಕಕೊಂಡು. ನೀವು 12 ಎಕರೆ ಹೇಳಕತ್ತೀರಿ. ಅದು ನೀವು ಕೆಲವೇ ಸಮಯದಾಗ ಹೇಳ್ತೀರಿ. ನಾವು ಮುಂಜಾನೆ ಸಾಯಂಕಾಲ ಹೊಡೆದ್ರೆ 4 ಎಕರೆ ಹೊಡಿತೀವಿ. 10-12 ಎಕರೆ ಹೊಡಿಬೋದ್ರಿ ಒಬ್ನ. ಹೆಂಗ್ ಹೊಡಿಸ್ತೀವಿ? ಇವಾಗ ಏನ್ರಿ ಮಾರ್ಕೆಟ್ ನೊಳಗ ಫಾಗ್ ನಜಲ್ ಅಂತ ಸಿಗ್ತೈತ್ರಿ. ಫಾಗ್ ನಜಲ್ ಅಂತ ಸಿಗ್ತೈತ್ರಿ. ಆ ಫಾಗ್ ನಜಲ್ ಬಳಕೆ ಮಾಡ್ಕೊಂಡು ನಾವು ಫಾಗ್ ನಜಲ್ ಅಂದ್ರದಲ್ಲ ಇಲ್ಲೇ ಇವರಿ ಫಾಗ್ ನಜಲ್ ಅಂತಂದ್ರ ಇದನ್ನ ಬೇಸಿಗೆ ಕಾಲದೊಳಗ ಇದನ್ನ ಒಂದ್ 5-6 ತರಕ್ಕ ಯೂಸ್ ಮಾಡ್ತಾರ್ರಿ. ಬೇಸಿಗೆ ಕಾಲದೊಳಗ ಹೈನುಗಾರಿಕೆ ಮಾಡೋರಿಗೆ ಹೆಚ್ಚಿಂದ ಬಿಸಿಲು ಇರೋ ಸಂಬಂಧ ಇದನ್ನ ಕೂಲ್ ಮಾಡ್ಲಿಕ್ಕೆ ದನಗಳಿಗೆ ಕೂಲ್ ಆಗ್ತೈತ್ರಿ. ಇದನ್ನ ಮೇಲೆ ಅದಕ್ಕೂ ಯೂಸ್ ಮಾಡ್ಕೋಬಹುದು. ಶೆಡ್ ನೊಳಗ ಹಾಕೊಂಡ್ಬಿಟ್ರೆ ಹೀಟ್ ತಪ್ಸತ್ರಿ. ಇದು ಫಾಗ್ ಆಗ್ತೈತ್ರಿ, ಅಗದಿ ಫಾಗ್ ಆಗ್ತೈತಿ. ಇದಕ್ಕೊಂದ್ ಟೈಮರ್ ಕುಂದ್ರಸ್ಕೊಂಡ್ಬಿಟ್ರ 5 ನಿಮಿಷ 10 ನಿಮಿಷಕ್ಕ ಒಂದ್ಸಲ ಸ್ಪ್ರೇ ಮಾಡ್ತೈತ್ರಿ. ಅವಾಗ ದನಗಳಿಗೇನು ಜಳ ಆಗಂಗಿಲ್ರಿ, ತಂಪಿರ್ತೈತ್ರಿ. ಅವಾಗ ದನಗಳು ಶೆಡ್ಡಿಗೆ, ಕೋಳಿ ಫಾರ್ಮ್ಗೆ, ಹೋಟೆಲ್ನವ್ರಿಗೆ, ಡಾಬಾಗಳು ಮಾಡಿರ್ತಾರಲ್ರಿ, ಡಾಬಾಗಳು ಮಾಡಿದವ್ರಿಗೆ ಅಂತರಿಗೆ ಮಾಡ್ಕೊಳಕ ಅನುಕೂಲ ಐತಿ. ಇದು ಆ ತರ ಯೂಸ್ ಮಾಡ್ಕೋಬಹುದ್ರಿ. ರೈತರಿಗೆ ಸ್ಪ್ರೇ ಮಾಡಕ್ ಅಲ್ದಾನು ರೀ. ಈಗ ದನಗಳಿಗೆ ಹೀಟ್ ಆಗ್ತೈತ್ರಿ. ಮೇಲೆ ತಗಡಿನ ಶೆಡ್ ಇರ್ತೈತ್ರಿ. ಆ ತಗಡಿನ ಶೆಡ್ ಹೀಟ್ ಕಮ್ಮಿ ಮೇಂಟೈನ್ ಮಾಡ್ಲಿಕ್ಕೆ ಮಾಡ್ಕೋಬಹುದ್ರಿ. ಇದನ್ನ ಅಂದ್ರ ಅಲ್ಲಿ ಫಿಕ್ಸ್ ಮಾಡಿ ಇಟ್ಟಿರ್ತಾರ. ಅದಕ್ಕೊಂದ್ ಟೈಮರ್ ಅಂತಂದ ಟೈಮರ್ ಕುಂದಿಸ್ಕೊಂತಾರ್ರಿ. ಆ ಟೈಮರ್ ಕುಂದಿಸ್ಕೊಂಡ್ರ ಈಗ ನಿಮಗ್ 10 ನಿಮಿಷ ಬೇಕು, 10 ನಿಮಿಷ ಹೊಡೆದ್ ಆಫ್ ಆಗ್ಬಿಡ್ತೈತ್ರಿ ಮತ್ತ 5 ನಿಮಿಷ ಬೇಕು. ಟೈಮಿಂಗ್ ಸೆಟ್ ಮಾಡ್ಕೊಂಡ್ರೆ 5 ನಿಮಿಷ ಹೊಡೆದ್ ಆಫ್ ಆಗ್ಬಿಡ್ತೈತಿ. ಅನುಕೂಲ ಐತಿ. ನಾವು ಇವಾಗ ಈ ತರ ಏನೈತ್ರಿ ಹೊಲಕ್ಕೆ ಯೂಸ್ ಮಾಡಕ್ ಎಣ್ಣೆ ಸ್ಪ್ರೇ ಮಾಡ್ಲಿ
ಯೂಸ್ ಮಾಡಕ ಇದೆಲ್ಲ 18 ನಾಜಲ್ಗಳು ಇರ್ತಾವ. 18 ನಾಜಲ್ ಇದಕ್ಕೆ ಪೈಪ್ಲೈನ್ ಕಟ್ಕೋಬಹುದು. ನಾವು ತೋರ್ಸೋದು ಡೆಮೋರ್ ಅಂದ್ರ ಅವ್ರ ಅಲ್ಲೇ ಹೊಲದಲ್ಲಿ ಬಳಸ್ಯಾರ. ಹಿಂಗಾಗಿ ನಾನು ಅದನ್ನ ಇಲ್ಲಿ ನಾನು ಅಕಸ್ಮಾತ್ ಬಂದಿದ್ರೆ ಅಲ್ಲಿ ತೋರ್ಸಕತ್ತೀನಿ. ಇದಕ್ಕ 18 ನಾಜಲ್ 18 ನಾಜಲ್ ಅಂದ್ರೆ ಈ ತರ ಪೈಪ್ ಇಲ್ಲದಲ್ಲ ಇವು ನಾಜಲ್ಗಳು ಅದಾವಲ್ರಿ. ಇದು 4mm ಪೈಪ್ ಇರುತ್ತೆ ಸಿಗ್ತೈತ್ರಿ. ಇವೆಲ್ಲ ನಾಜಲ್ಗಳನ್ನ ಕನೆಕ್ಟ್ ಮಾಡ್ಕೋಬಹುದ್ರಿ. ಈ ತರ 18 ನಾಜಲ್ ಒಂದ್ ಸೈಡ್ ರೀ, ಒಂದ್ ಸೈಡ್ 9 ನಾಜಲ್, ಒಂದ್ ಸೈಡ್ 9 ನಾಜಲ್. ಒಂದ್ ಸಲ ಸಾಲ ಹೋಗ್ತೈತಿ. ಒಂದ್ ಸಲ ಹೋದ್ರೆ 18 ಸಾಲ ಹೋಗ್ತೈತ್ರಿ. 18 ಸಾಲ ಹೋಗ್ತೈತಿ. ಅದ್ರಲಿಂತನ 4 ನಮ್ದು 12 ಎಕರೆ ಮಟ್ಟ ಹೊಡಿಬಹುದು ಅಂತ ಹೇಳಿದಿವಲ್ರಿ. ನಾವು ಸ್ಪ್ರೇ ಮಾಡಕ್ ಹೋದ್ರೆ 6 ಸಾಲ ಹೋಯ್ತೀವಿ ನಾವು. ಒಂದ್ಸಲ 18 ಸಾಲ ಒಂದ್ಸಲ ಹೋಗ್ಬಿಟ್ರೆ 18 ಸಾಲ ಹೋಗ್ಬಿಡ್ತೈತ್ರಿ. ಈ 18 ಸಾಲ ಹೋದ್ರ ಅನುಕೂಲ ಬೇಗ ಆಗತ್ರಿ. ಕೆಲಸ ಬೇಗ ಆಗತ್ತೆ. ಈಗ ಆಮೇಲೆ ಡುಬ್ಬಕ್ ಹಾಕೊಂಡೆ ಎಣ್ಣೆ ಪಂಪ್ ಡುಬ್ಬಕ್ ಹಾಕೋತೀವಿ. ಅಗಲೆಲ್ಲ ಬ್ಯಾನ್ ಆಗ್ತಾವ್ರಿ. ಇದ್ರೊಳಗೆ ಇಟ್ಕೊಂಡ್ ಕಸ ದುಕ್ಕೊಂಡ್ ತಳ್ಕೊಂಡ್ ಹೋಗ್ಬಿಟ್ರ ಇದು ತೊಳ್ಕೊಂಡ್ ಹೋಗೋದ್ರಿ. ತಳ್ಕೊಂಡ್ ಹೋಗ್ಬೇಕು. ಮಿಷನ್ ಜೋಡ್ಸ್ಕೊಂಡಿಲ್ಲ, ಏನಿಲ್ಲ, ತಳ್ಕೊಂಡ್ ಹೋಗ್ಬೇಕ್ರಿ. ಆಮೇಲೆ ತಲೆಗ ಹೊಳಿತೀರಿ ವಿಚಾರ. ಇದು ಲಾಕ್ಡೌನ್ ಟೈಮ್ನೊಳಗ ಖಾಲಿ ಕುಂತಿದ್ವಿರಿ. ಅವಾಗ ಲಾಕ್ಡೌನ್ ಸಂದರ್ಭದೊಳಗ ಬಿಸಿಲಿನೊಳಗ ನೆಳಿಗೆ ಇದ ಕಟ್ಟಿದ್ನಲ್ಲಿ ನೆಳಿಗೆ ಕುಂತಿದ್ದೀವ್ರಿ. ಕುಂತಾಗ ಈ ಐಡಿಯಾ ಬಂತ್ರಿ. ಅವಾಗ ಈ ಐಡಿಯಾ ಬಂದಾಗ ಅದನ್ನೊಂದ್ ಮಾಡೋಣ ಅಂತಂದ ಖಾಲಿ ಕುಂದ್ರ ಬದ್ಲಿ ಇವೆಲ್ಲ ಏನೇನ್ ಮಟೀರಿಯಲ್ ಸಿಗ್ತಾವ ಅವನ್ನ ಬಳಸ್ಕೊಂಡು ಇದನ್ನ ಮಾಡಿದ್ವಿ. ಅವಾಗ ಪ್ಲಾನ್ ಮಾಡಿದ್ವಿ. ನೋಡ್ರಿ ಖಾಲಿ ಕುಂತ ಕೆಟ್ಟ ವಿಚಾರ ಬರ್ತದೆ. ಖಾಲಿ ಕುಂತ ರೈತರು ಎಲ್ಲಾರು ಕಟ್ಟಿ ಕುಂತ್ಕೊಂಡ್ ಮಾತಾಡ್ತಿದ್ದೀವ್ರಿ. ಏನೋ ಒಂದ್ ಮಾಡೋಣ, ಇವಾಗ ಲಾಕ್ಡೌನ್ ಐತಿ, ಎಲ್ಲಿ ಹೊರಗ್ ಆಗಂಗಿಲ್ಲ, ಏನಾಗಂಗಿಲ್ಲ, ಇದನ್ನೊಂದ್ ಏನ್ರ ಮಾಡೋಣ ಅಂತಂದ ಅವಾಗ ಆನ್ಲೈನ್ ಮುಖಾಂತರ ಸಿಕ್ತಿದ್ವು. ಇಲ್ಲಿ ನಮ್ ಗದಗ್ನೊಳಗ ಸಿಗ್ತಾವ್ರಿ. ಇದು ಉನ್ನತಿ ಇರಿಗೇಷನ್ ಅಂತಂದ ತೃಪ್ತಿ ಇರಿಗೇಷನ್ ಅಂತಂದ ಸಿಗ್ತಾವ್ರಿ ಅಲ್ಲೆಲ್ಲ. ಇವೆಲ್ಲ ನಾಜಲ್ಗಳು ಸಿಗ್ತದೆ. ಆಮೇಲೆ ಆನ್ಲೈನ್ ಮುಖಾಂತರ ತರ್ಸ್ಕೋಬಹುದು. ಆನ್ಲೈನ್ ನಲ್ಲೂ ಸಿಗ್ತಾವ್ರಿ. ಇದು ಒಂದಕ್ಕೆ ಯೂಸ್ ಅಲ್ಲ, ಕೋಳಿ ಫಾರ್ಮ್ಗೆ ಹಾಕೋಬಹುದು. ಹೈನುಗಾರಿಕೆ ಮಾಡೋರು ಅದು ಅವ್ರ ಶೆಡ್ಡಿಗೆ ಹಾಕೋಬಹುದು ಇವನ್ನ. ಅದಕ್ಕ ಅವ್ರು ಹೈನುಗಾರಿಕೆ ಅವ್ರು ಮಾಡೋರು ಇದನ್ನ ಟೈಮರ್ ಕುಂದಿಸ್ಕೊಂಡ್ಬಿಟ್ರ ಒಂದು ಜಾಸ್ತಿ ಬಿಸಿಲಿದ್ದ ಟೈಮ್ನೊಳಗ ಒಂದ್ 10-15 ನಿಮಿಷ 20 ನಿಮಿಷ ಕೊಮ್ಮೆ ಆನ್ ಮಾಡ್ಕೊಂಡ್ಬಿಟ್ರೆ ಸಾಕ್ರಿ. ಅವ್ರಿಗೆ ಕೋಲ್ಡ್ ಇರ್ತೈತಿ. ಆಮೇಲೆ ಹೈನುಗಾರಿಕೆ ಆಕಳುಗಳು, ಎಮ್ಮಿಗಳು ಹಾಲನ್ನು ಇಳುವರಿ ಒಳಗೆ ಏನ್ ಕಮ್ಮಿ ಹಚ್ಕೊಂಡಿರ್ತಾರ. ಸರಿ, ನೀವ್ ಹೆಂಗ್ ಮಾಡ್ತೀರಿ ಇದನ್ನ? ನಾವು ನಮಗ್ ಬೇಕಂದ್ರೆ ಹೊಲ್ ಮನಿ ಒಳಗ ನಮಗ್ ಬೇಕಂದ್ರೆ ಜೋಡ್ಸಂತೀವ್ರಿ. ಬೇಕಂದ್ರೆ ಫಿಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ತಳ್ಕೊಂಡ್ ಹೋಗ್ಬಿಡುದು. ಈ ಕಡೆ ಹಿಂಗ ಹಾಕೊಂಡ್ ಹೋಗ್ಬೋದು. ಈ ಕಡೆ ಸ್ಟ್ಯಾಂಡ್ ಇರ್ತ, ಸ್ಟ್ಯಾಂಡ್ ತೆಗೆದ್ಬಿಟ್ಟು ಮುಂದ್ ಕಡೆನ ತಳ್ಕೊಂಡ್ ಹೋಗುದು. ಈ ಕಡೆ ಅಂತ ತಳ್ಕೊಂಡ್ ಹೋಗಕ್ಕಾಗತ್ತೆ. ಆಮೇಲೆ ಇವು 2.5 ಫೂಟ್ 3 ಫೂಟ್ ಹೈಟ್ ಬರುವವರೆಗೂ ಪೀಕ್ ಹೋಗ್ತೈತ್ರಿ. ಇದ್ರೊಳಗ ಮೆಣಸಿನ ಗಿಡಕ್ ಹೊಡಿಬಹುದು, ಹತ್ತಿ ಒಳಗೆ ಹೊಡಿಬಹುದು, ಗೊಂಜಿ ಒಳಗ್ ಹೊಡಿಬಹುದು, ಕಡ್ಲಿಗೆ ಹೊಡಿಬಹುದು, ಹೆಸರಿನೊಳಗ ಹೊಡಿಬಹುದು. ಎಲ್ಲ ಬೆಳೆನ ಒಂದ್ ಹಂತಕ್ ಬಂದಿರ್ತೈತ್ರಿ. 2.5 ಫೂಟ್ ಹೈಟ್ ಭೂಮಿಲಿಂತ 2.5 ಫೂಟ್ ಹೈಟ್ ಡಿಸ್ಟೆನ್ಸ್ ಇರತ್ರಿ. ಆಮೇಲೆ ಇವು ಸಾಲಿಂದ ಸಾಲ್ ನಮಗೆ ಅಡ್ಜಸ್ಟ್ ಮಾಡ್ಕೊಳಕ್ ಅನುಕೂಲ ಐತಿ. ನಟ್ ಲೂಸ್ ಸಾಲ್ ಮೇಲೆ ತೊಳಿಬಾರ್ದು ಅನ್ನೋದಕ್ಕ ಇದು ಸರ್ಸ್ಕೊಂಡ್ಬಿಟ್ರೆ ಗಾಲಿಗಳೆಲ್ಲ ಅಡ್ಜಸ್ಟ್ ಆಗ್ತಾವ್ರಿ. ಆಮೇಲೆ ಇದು ಈ ಕಡೆ ಇದನ್ನ ತಳಗ್ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ಭೂಮಿ ತಳಗ್ ಹೋಗ್ತೈತ್ರಿ. ಇದನ್ನ ಒಳಸಿ ಹಿಂಗ್ ಉಲ್ಟಾ ಹಾಕಿ ಪೀಕ್ ಎತ್ತರಕ್ ಬಂದಾಗ ಎತ್ತರಕ್ ಹೊಡಿಬಹುದು. ಎಲ್ಲದಕ್ಕ ಅನುಕೂಲ ಐತ್ರಿ. ಇದು ಬೇಕಂದ್ರೆ ಇದು ಸ್ಟಾರ್ಟ್ ಮಾಡಿ ತೋರಿಸ್ತಾರೆ. ಎಲ್ಲ ರೆಡಿ ಮಾಡ್ಕೊಂಡ್ರಿ ಅದನ್ನ? ರೆಡಿ ಡೆಮೋ ಮಾಡ್ಲಿಕ್ಕೆ ಈ ತರ ಟ್ಯಾಂಕ್ ಇಟ್ಕೋಬಹುದು. ಇಲ್ಲ ಅಂದ್ರೆ ನಮ್ಮ ಡುಬ್ಬಕ್ ಹಾಕೊಂಡು ಸ್ಪ್ರೇಯರ್ನ ಇಟ್ಕೋಬಹುದ್ರಿ. ನಮ್ಗ 10 ಮೇಲೆ ಡಿಪೆಂಡ್. 2 ಕೊಡ್ಪೋಣ ಒತ್ತು ತಾಕತ್ತೈತಿ ಅಂದ್ರೆ 2 ಕೊಡ್ಪೋಣ ಹೊತ್ಬಹುದು. 3 ಕೊಡ್ಪೋಣ ತಾಕತ್ತೈತಿ ಅಂದ್ರೆ 3 ಕೊಡ್ಪೋಣ ನಮ್ಮ ಮನುಷ್ಯನ ಕೆಪಾಸಿಟಿ ಎಷ್ಟ್ ಇರ್ತೈತಿ ಹೊಲದೊಳಗ ಒತ್ತು ಕೆಪಾಸಿಟಿ ಎಷ್ಟ್ ಇರುತ್ತೆ ಅಷ್ಟು ದೊಡ್ಡ ಟ್ಯಾಂಕ್ ಆದ್ರೆ ಮತ್ತೆ ಇದಕ್ಕ ಬೈಕ್ ಅದನ್ನ ಏನಾರ ಅಳವಡಿಸ್ಕೊಂಡು ಜಗ್ಗಿಸ್ಕೊಂಡು ಹೋಗಬೇಕಾಗತ್ತೆ. ಸಣ್ಣದ ಹೊಡ್ಕೊಂಡಾಕ ಪರವಾಗಿಲ್ಲ, ನಡೀತೈತಿ. ಇವಾಗ ಸ್ಟಾರ್ಟ್ ಆಗ್ತಾವ ನೋಡಿ. ಈಗ ಸ್ಟಾರ್ಟ್ ಆಗ್ತದೆ. ಈ ತರ ಸ್ಪ್ರೇ ಆಗತ್ತೆ. ಈ ತರ ಸ್ಪ್ರೇ ಈ ತರ ಸ್ಪ್ರೇ ಮಾಡ್ಬೋದ್ರಿ. ಇದು ಒಂದ್ ಸರಿ ಹೋದ್ರ 18 ಸಾಲ್ ರೀ. 18 ಸಾಲ್ ಧೂಳೀಕರಣ ಆಗ್ತೈತ್ರಿ ಜಾಸ್ತಿ ರೀ. ಈ ಧೂಳೀಕರಣ ಆಗೋದ್ರಲ್ಲಿಂತ ಕೆಮಿಕಲ್ ದೌಡ್ ರಿಯಾಕ್ಷನ್ ಕೊಡ್ತೈತ್ರಿ. ಅದ್ರದ್ದು ದೌಡ್ ಎಫೆಕ್ಟ್ ಕೊಡ್ತೈತ್ರಿ ಪೀಕಿಗಳಿಗೆ. ಧೂಳೀಕರಣ ಬೇಕ್ರಿ. ಹನಿ ಹೋದ್ರ ಕೆಮಿಕಲ್ ವೇಸ್ಟ್ ಬಾಳ ಆಗ್ತೈತ್ರಿ. ಇದು ಧೂಳೀಕರಣ ಇರೋ ಸಂಬಂಧ ದೌಡ ಪೀಕಿಗೆ ತನ್ನ ಕ್ರಿಯೆ ಚಲೋ ಮಾಡ್ತೈತ್ರಿ.
ನೋಡ್ರಿ ಸ್ನೇಹಿತರೆ, ನಾವು ತೋರ್ಸೋದ ಡೆಮೋ. ಉದ್ದೇಶ ಇಷ್ಟ, ಅವನ್ನೆಲ್ಲ ಪೈಪ್ ಫಿಟ್ ಮಾಡ್ಬೋದಿತ್ತು, ಹೊಲ್ದಾಗಾದ್ರೆ ನಾವು ಇದು ಮಾಡ್ಬೋದಿತ್ತು. ಆದ್ರೆ ನಾವು ಇಲ್ಲಿ ಯಾಕೆ ತೋರ್ಸಕತ್ತೀವಿ ಅಂದ್ರೆ ಅಕಸ್ಮಾತ್ ಇಲ್ಲಿ ಬಂದಿದ್ನಲ್ಲ, ಇದೊಂದು ವಿಡಿಯೋ ಮಾಡೇ ಬೇಡೋಣ ಅಂತ ಅನಿಸ್ತೀವಿ. ರೈತರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದ್ರೆ, ಒಂದು ತಳ್ಳಗಾಡಿ ಇಟ್ಕೊಂಡು ಈ ತರ ಮಾಡ್ಬೋದು. ಒಂದು ಸಣ್ಣ ಇದರಿ ಕೊಡ ಇಟ್ಕೋಬಹುದು. ನಿಮ್ ಯೋಗ್ಯತೆ ಅನ್ಸಾರಿ ಎಳೆ ಎಷ್ಟು ಯೋಗ್ಯತೆ ಅಷ್ಟೇ. ಸುಮಾರು ಒಂದು 18 ಅದಾವ್ರಿ, 18 ನಾಜಲ್ ಅದಾವ್ರಿ. 18 ನಾಜಲ್ ಒಂದು ಸಣ್ಣ ಮೋಟ್ರ ವರ್ಕ್ ಮಾಡುತ್ತೆ. ಅದು ಒಂದು ದಿನಕ್ಕ ಒಂದು 18 ರಿಂದ 20 ಎಕರೆ, 12 ಎಕರೆ 13 ಎಕರೆ ಹೊಡಿಬಹುದು. 12 ರಿಂದ 13 ಎಕರೆ ಸರಳಾಗಿ ಹೊಡ್ಕೊಂಡ್ ಬರ್ಬೋದು ಅಂತಾನೆ ಹೇಳ್ತಾರ. ಅಣ್ಣ ಬಂದ್ ಮಾಡ್ರಿ, ಮತ್ತೆ ಮಾತಾಡ. ಪ್ರೆಷರ್ ಎಷ್ಟು ಇರುತ್ತೆ ನೋಡ್ರಿ, ಪ್ರೆಷರ್ ನೋಡ್ರಿ ಯಾವ ತರ ಐತಿ ನೀರಿನ ಪ್ರೆಷರ್. ಅಂದ್ರೆ ಎದಕ್ಕರ ಬಳಸ್ಕೋಬಹುದು ನೀವು. ಅಣ್ಣ ಇದು ಮತ್ತೆ ರೈತಿಗೆ ಯಾವ ಕಾಸ್ಟ್ನಾಗ ರೆಡಿ ಆಗ್ಬೋದು ಇದು? ಇದು ಕಾಸ್ಟ್ನಾಗ ಅಂತಂದ್ರೆ ಇದು ಈ ಒತ್ತು ಬಂಡಿಗ್ರಿ ಒಂದ್ 5,000 ರೂಪಾಯಿ ಖರ್ಚಾಗ್ತೈತ್ರಿ. ಇವ್ 2 ವೀಲ್ ಇದು ಒಂದ್ ಮಾಡ್ಕೋಬೇಕಂದ್ರೆ ಲೈಟ್ ವೇಟ್ ಮಾಡಕ್ ಮಾಡ್ಸ್ಬೇಕು. ಹೆವಿ ಮಾಡ್ಸೋಣಂಗಿಲ್ರಿ. ಹೆವಿ ಮಾಡ್ಸ್ಕೊಂಡ್ರ ವಜ್ಜ ಆಗ್ತೈತ್ರಿ ದುಕ್ಲಿಕ್ಕೆ. ಸ್ವಲ್ಪ ಲೈಟ್ ವೇಟ್ ಮಾಡಕ್ ಮಾಡ್ಸ್ಕೋಬಹುದು. ಇದು ಒಂದ್ 5,000 ರೂಪಾಯಿ ಮುಟ್ಟುತ್ತೆ. ಇನ್ನು ಕಡಿಮೆ ಬಜೆಟ್ ನೊಳಗೂ ಮಾಡ್ಕೋಬಹುದು. ಬೇಡಪ್ಪ ನಮ್ಗೆ ಇದು ಈ ತರದ್ದೆಲ್ಲ ಬೇಡ ಅಂತಂದ್ರ ಇಲ್ಲಿದ್ ಒಂದ್ ಏನ್ ಮಾಡ್ಕೊಂಡು ಇಲ್ಲಿದ್ರೊಳಗ ಒಂದ್ ಸಣ್ಣ ಬಾಸ್ಕೆಟ್ ಟೈಪ್ ಮಾಡ್ಕೊಂಡ್ಬಿಟ್ರೆ ಒಂದ್ ಎಣ್ಣೆ ಪಂಪ್ ಕುಂದಿರ್ತೈತ್ರಿ ಇದ್ರೊಳಗ. ಆ ಕಡೆ ಒಂದ್ ಪಂಪ್, ಈ ಕಡೆ ಒಂದ್ ಪಂಪ್ ಕುಂದಿರ್ಸ್ಕೊಂಡು ಇನ್ನು ಕಡಿಮೆ ಒಳಗ ಇನ್ನು ನಮ್ಮ ರೈತರು ಒಬ್ಬೊಬ್ರದ್ದು ಒಂದೊಂದು ಟೆಕ್ನಾಲಜಿ. ನಾವಂದ್ರೆ ನಮ್ಗಿಂತ ಶನಿಯರ್ ಇರ್ತಾರೆ ರೈತರು. ಅವ್ರವ್ರ ಶನಿತನದ ಮೇಲೆ ಅವ್ರ ಹೆಂಗ್ ಬೇಕಾದ್ರೆ ಮಾಡ್ಕೋಬಹುದು. ನಿಮ್ಮ ಪ್ರಯತ್ನ ನಮ್ ಪ್ರಯತ್ನ ಇದಿತ್ತು. ನಮ್ಮಲ್ಲಿ ಮಟೀರಿಯಲ್ಸ್ ವೇಸ್ಟ್ ಆಗಿ ಎಷ್ಟು ಖರ್ಚಾಗ್ತದೆ? ಇದು 5,000 ರೂಪಾಯಿ ಒತ್ತು ತಳ್ಳು ಬಂಡಿಗ್ರಿ. ಇದು ಒಂದ್ 2,000 ರೂಪಾಯಿ ರೀ. 7,000 ರೂಪಾಯಿದಾಗ ನಮ್ಗ ಎಣ್ಣೆ ಸ್ಪ್ರೇಯರ್ ಚಲೋ ಆಗ್ತೈತ್ರಿ. ಅಲ್ಲ ಫಿಕ್ಸರ್ ಇದೆ, ಲೈಫ್ ಟೈಮ್ ಇರುತ್ತೆ. ಲೈಫ್ ಟೈಮ್ ಇರುತ್ತೆ. ಯಾವ್ದು ನಾವ್ ಏನ್ ಸ್ವಲ್ಪ ಏನ್ ಹಾಳಾಗ್ಲಾರ್ದಂತ ಜಗದೊಳಗ ಸೇಫ್ಟಿ ಒಳಗ ನೆಳ್ಳೊಳಗ ಅದ್ರ ಸ್ವಲ್ಪ ಮಳಿ ಬಿಸಿಲು ತೊಳಿಲಾರ್ದಂಗ ಇಟ್ಕೊಂಡ್ವಿ ಅಂದ್ರೆ ಸ್ವಲ್ಪ ಲೈಫ್ ಜಾಸ್ತಿ ಬರ್ತೈತಿ. ನಾವೆಲ್ಲ ಬಿಸಿಲಿಗೆ ಅದಕ್ಕೆ ಹೋಗೋದ್ವಿ ಅಂದ್ರೆ ಲೈಫ್ ಕಮ್ಮಿ ಇರ್ತೈತಿ. ಯಾಕಂದ್ರೆ ಲೈಟ್ ವೇಟ್ ಇರ್ತೈತಿ. ಇದು ಲೈಟ್ ವೇಟ್ ಇರೋ ಸಂಬಂಧ ಸ್ವಲ್ಪ ಸೇಫ್ಟಿ ಜಗದೊಳಗೆ ಇಟ್ಕೊಳ್ಳೋದು ಬಹಳ ಬೆಸ್ಟ್. ರೈತರಿಗೂ ಅನುಕೂಲ. ಈಗ ಒಂದ್ 2 ಆಳ ಮಿನಿಮಮ್ ಎಣ್ಣೆ ಹೊಡ್ಲಿಕ್ಕೆ ಬೇಕಂತಂದ್ರ ಒಂದ್ 2 ಆಳ್ ತೊಗೊಂಡ್ ಹೋಗ್ಬೇಕ್ರಿ ನಾವು. 2 ಆಳ್ ತೊಗೊಂಡ್ ಹೋದ್ರ 1 ಕುರಿ ಹೊಲ ಹೊಡ್ಕೊಂಡ್ ಬರ್ತೀವಿ, ಅಥವಾ 6 ಎಕರೆ ಹೊಲ ಹೊಡ್ಕೊಂಡ್ ಬರ್ತೀವಿ. ಇದು ಹೋದ್ರ ಒಬ್ಬರ ಇಬ್ರು ಹೋದ್ರಂಕರು ಬಹಳ ಬೆಸ್ಟ್. ಇಬ್ರು ಹೋದ್ರ ಒಂದ್ 15 ಎಕರೆ 20 ಎಕರೆ ಮಟ್ಟ ಹೊಡ್ಕೊಂಡ್ ಬರ್ಬೋದು. ಅನುಕೂಲ ರೈತರಿಗೆ. ನಾನು ಹಳೆ ವಿಡಿಯೋ ನನ್ನೊಂದು ಚಾನೆಲ್ ಐತಿ. ಆ ಚಾನೆಲ್ ಒಳಗ ನಾನು ಇದ್ರ ಬಗ್ಗೆ ಎಲ್ಲ ಪೂರ್ತಿ ವಿಡಿಯೋ ಮಾಡಿ ಹಾಕಿನಿ. ಇವಾಗ ಏನೋ ನೀವು ಇವತ್ತ ಇಲ್ಲಿ ಹೋಗ್ತಿದ್ದಿರಲ್ಲ, ಸ್ವಲ್ಪ ಡೆಮೋ ತೋರ್ಸಿದ್ದಕ್ಕೆ ನಾನು ಈ ತರ ತೋರ್ಸಿದ್ದೆ. ಇಲ್ಲ ಅಂದ್ರೆ ಮೊದ್ಲು ಬಂದಿದ್ರೆ ಹೊಲ್ದೊಳಗ ತೋರ್ಸಿದ್ದೆ ನಾನು. ಬರಿ ಹೊಲ್ದೊಳಗ ಒಂದಾಗ ನಾನು ಸ್ಪ್ರೇಯರ್ ರೆಡಿ ಇದ್ದಾಗ ಒಂದ್ಸಲ ಕರೆಸ್ತೀನಿ. ಬೇಕಂದ್ರೆ ಅವಾಗ ತೋರಿಸ್ತೀನಿ ಎಲ್ಲ ಇದ್ರ ಬಗ್ಗೆ ಪೂರ್ತಿ. ನಮ್ ಚಾನಲ್ ನೋಡ್ತಾರ್ರಿ, ಫಾಸ್ಟ್ ಜನ ನೋಡ್ಬಿಡ್ತಾರ. ಅವಾಗ ಎಲ್ಲಾರು ರೈತರು ಸುಮ್ಕ ಯಾವ್ದಾವ್ದೋ ಚಾನಲ್ ನೋಡ್ಕೊಂಡು ಹಾಳಾಗು ಬದ್ಲಿ ಇಂತ ಒಳ್ಳೆ ಮಾಹಿತಿ ಕೊಡುವಂತ ಚಾನಲ್ ನೋಡ್ಬೇಕು. ಒಳ್ಳೆ ಮಾಹಿತಿ ಕೊಡುವಂತ ಚಾನಲ್ ನೋಡ್ಬೇಕು. ಅದ್ರ ರಿಯಲ್ ಆಗಿ ತೋರಿಸ್ತಾರಲ್ಲ ಅಂತ ಚಾನಲ್ ನೋಡ್ಬೇಕು. ಸುಮ್ಮನೆ ಯಾರೋ ಇವಾಗ ಬ್ಯಾರೆದವ್ರು ನೋಡ್ರಿ ದುಡ್ಡು ಇಸ್ಕೊಂಡ್ ಕಾಸು ಚಾನಲ್ ಮಾಡ್ಕೊಂಡು ಅದನ್ನ ಯೂಟ್ಯೂಬ್ನೊಳಗ ಅಪ್ಲೋಡ್ ಮಾಡ್ಕೊಂತಿರ್ತಾರ. ಆತರ ಅಲ್ಲ, ನೀವು ಫ್ರಾಂಟ್ ಆಗಿ ಬಂದಿರಿ. ಇವಾಗ ನಿಜವಾದಂತ ಎಲ್ಲಿ ಹುಟ್ಟೈತಿ, ಎಲ್ಲಿ ಬೆಳೆದೈತಿ, ಇದು ಎಲ್ಲಿಂದ ಮ್ಯಾನುಫ್ಯಾಕ್ಚರ್ ಆಗೈತಿ, ಇದು ಎಷ್ಟು ಇದ್ರದ್ದು ವಿಸ್ತಾರವಾಗಿ ಹರಡಾಕ್ ಕುಂತೈತಿ ಅನ್ನೋದು ಇವಾಗ ನೀವು ನಿಜವಾದಂತ ತೋರಿಸಿದವ್ರು ನೀವು. ಹೌದಾ? ನೋಡ್ರಿ ಸ್ನೇಹಿತರೆ, ಅವ್ರು ಸ್ವತಃ ತಾವೇ ರೆಡಿ ಮಾಡಿ ಈ ಪಂಪ್ ಅನ್ನು ಕಲ್ಪನೆ ಮಾಡ್ಕೊಂಡು ಈ ತರ ರೆಡಿ ಮಾಡ್ಕೊಂಡು ನಾವ್ ಏನು ಖರ್ಚ ಮಾಡಬಾರ್ದು ಅನ್ನೋ ಲೆಕ್ಕಕ್ಕೆ ಅವ್ರು ಮಾಡ್ಕೊಂಡಾರ. ಇದು ಎಷ್ಟಪ್ಪ ಅಂದ್ರೆ ಒಬ್ಬ ಮನುಷ್ಯ 2 ಎಕರೆ ಬದ್ಲಿ 10-12 ಎಕರೆ ಸ್ಪ್ರೇ ಇದನ್ನ ಹೊಲದಲ್ಲಿ ಸ್ಪ್ರೇ ಮಾಡ್ಬೋದು. ಇದನ್ನ ಮೊದಲೇ ಒಂದು ವಿಡಿಯೋದಾಗ ನಿಮ್ಗೆ ಅಲ್ಲೇ ತೋರ್ಸಿನಿ. ಟ್ಯಾಕ್ಟ್ರಿ ತೊಳಿಬಹುದು, ಕಾರ್ ತೊಳಿಬಹುದು, ಮನೆ ಏನಾರ ಬಿಲ್ಡಿಂಗ್ ಕಟ್ಟಿದ್ರೆ ಅದಕ್ಕ ನೀರ್ ಹೊಡಿಬಹುದು. ಹಲವಾರು ಅನುಕೂಲ ಆಗಂತದ್ದು ಒಂದು. ಜೊತೆಗೆ ಇವ್ರು ಮತ್ತೊಂದು ಹೇಳಿದ್ರು ಡಾಬಾ ಅಂತ ಐತಿ. ಈಗ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಸಾಕಷ್ಟು ಜಾಗ ತಂಪು ಬೇಕು ಅಂತ ಜಾಗ ಟೈಮರ್ ಇಟ್ಕೊಂಡು ನಾವ್ ಯಾವ್ತರ ಮಾಡ್ಬೋದು ಅಂತಾನು ಈ ತರ ನೋಡ್ರಿ. ಇದಕ್ಕ ಹೇಳಿರೋದು ರೈತ ವಿಜ್ಞಾನಿ. ಬರೀ ಕಾಮನ್ ರೈತ ಅಲ್ಲ, ರೈತ ವಿಜ್ಞಾನಿ. ಖರ್ಚಿಲ್ಲ, ಏನಿಲ್ಲ. ಅದೇ ರೀತಿಯಾಗ ಒಂದು ಸರಳ ಸಾಧನ ಅಂತ ಹೇಳ್ಬೋದು.
ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡೋದು ಮರಿಬೇಡ್ರಿ. ಆದ್ರೆ ಅವ್ರು ಏನಾರ ಇನ್ನೊಂದಿಷ್ಟು ಹೇಳ್ತಾರ ನಾನು ಅವ್ರ ಹೇಳ್ತೀನಿ. ನೆಕ್ಸ್ಟ್ ಟೈಮ್ ನೊಳಗೆ ಹೇಳ್ತಿದ್ರಿ. ಮತ್ತೆ ನೆಕ್ಸ್ಟ್ ಟೈಮ್ ನೊಳಗೆ ನಿಮಗೆ ನನ್ನ ಏನೇನ್ ಮತ್ತೆ ಹೊಸ ಬರ್ತಿರ್ತಾವ, ತಲೆ ಒಳಗ್ ಬರ್ತಿರ್ತಾವ. ಸ್ವಲ್ಪ ನಮ್ಗೆ ಈಸಿ ಆಗುವಂತ ಕೆಲಸ ನಾವು ಹೊಸದ್ ಏನಾದ್ರು ಶೋಧನೆ ಮಾಡ್ತಿರ್ತೀವಿ. ಕೆಲವೊಂದಿಷ್ಟು ರೈತರುಗಳು ಕೂಡಿರ್ತೀವಿ ನಾವೆಲ್ಲ. ಸಾಯಂಕಾಲ ಸುಮ್ನೆ ಖಾಲಿ ಹಲ್ಟಿ ಹೊಡಿ ಬದ್ಲಿ ಎಲ್ಲಾ ರೈತರು ಕೂಡ್ಕೊಂಡು ಈ ತರ ಮಾಡಿದ್ರೆ ಹೆಂಗಾಗತ್ತಾನ, ಈ ಕಡೆ ಈ ತರ ಮಾಡಿದ್ರೆ ಹೆಂಗತ್ತಾನ ಅಂತ ಕೇಳ್ತಿರ್ತೀವಿ. ಒಬ್ರದ್ದು ಅವ್ರದ್ದು ನಮ್ಮಲ್ಲಿ ಶೇರ್ ಮಾಡ್ತಾರ, ನಾವು ಅವ್ರದಲ್ಲಿ ಶೇರ್ ಮಾಡ್ತೀವಿ. ಶೇರ್ ಮಾಡ್ಕೊಂಡು ಇದು ಒಂದು ಹಲವಾದ ವಿಚಾರಗಳು ಬರ್ತಾವ. ಈ ಖಾಲಿ ಕುಂತರ ಯಾವ ವಿಚಾರನು ಬರಲ್ಲ, ಕೆಟ್ಟ ವಿಚಾರಗಳು ಬರ್ತಾವ. ಖಾಲಿ ಕುಂದ್ರಲ್ಲ, ಈ ವಿಚಾರ ಮಾಡಿದ್ರೆ ಒಳ್ಳೆ ವಿಚಾರನ ಬರ್ತಿರ್ತಾವ ಅಂತ ನಾನ್ ರೈತರಿಗೆ ಹೇಳ್ತೀನಿ. ಎರಡು ಉಷ್ಟು ನಾದಲ್ ಕಾಣ್ತಿರ್ಬೇಕದ ಹಂಗ ತಗೋಬೇಕದ.